ಅಂಬೇಡ್ಕರ್ ಅವರ ಸುಮಾರು 32 ಡಿಗ್ರಿಗಳನ್ನು ಪಡೆದಂತ ಈ ದೇಶದಲ್ಲಿ ಮೊದಲನೇ ಅತ್ಯಂತ ವಿದ್ಯಾವಂತ ಒಬ್ಬ ನಾಯಕರು ಯಾರಪ್ಪ ಅಂದ್ರೆ ಅದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಬಹಳ ವಿಚಾರಗಳನ್ನು ಹೇಳಿದ್ದಾರೆ. ಬಹಳ ವಿಚಾರಗಳನ್ನು ಇವತ್ತು ಆರ್ಥಿಕ ವಿಚಾರದಲ್ಲಿಯೂ ಅನೇಕ ತಮ್ಮ ಚಿಂತನೆಯನ್ನು ಮಾಡ್ಯಾರೆ. ಭಾರತದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಈ ಸಮುದಾಯಕ್ಕೆ ಏನು ಇವತ್ತೇನಾದರೂ ಹೆಣ್ಮಕ್ಳಿಗೆ ಇವತ್ತು ಸಮಾನತೆಯನ್ನು ಕೊಟ್ಟಂತವ್ರು ಈ ದೇಶದಲ್ಲಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನೋಡ್ರ ಹೆಣ್ಮಕ್ಳು MLA MP ಆಗೋ ಕಾಲ ಬಂದಿತ್ತು. ದುರ್ದೈವ ನಿನ್ನೆ ಲೋಕಸಭೆಯಲ್ಲಿ ಸೋಲಾಯಿತು. ಇಲ್ಲಕಂದ್ರೆ ನಮ್ಮ ಕರ್ನಾಟಕದಲ್ಲಿ 42 ಸೀಟು ಇವತ್ತು MP ಆಗ್ತಿದ್ದು. ಅದರಲ್ಲಿ 33%, 42 ಅಂದ್ರೆ ಏಟಾಗ್ತಾರೆ 12 ಸೀಟಲ್ಲ, 12 ಸೀಟು ಹೆಣ್ಮಕ್ಳು ಆಗ್ತಿದ್ರು. ಅದು SC ಹೆಣ್ಮಕ್ಳು ಆಗ್ತಿದ್ರು, ST ಹೆಣ್ಮಕ್ಳು ಆಗ್ತಿದ್ರು, ಜನರಲ್ ಹೆಣ್ಮಕ್ಳು ಆಗ್ತಿದ್ರು. 850 ಸೀಟು ಲೋಕಸಭೆಯಲ್ಲಿ, ಅದ್ರಾಗ 33% ಅಂದ್ರೆ ಈಗ 543 ಲೋಕಸಭಾ ಅದಾವ ನಮ್ಮ ದೇಶದಲ್ಲಿ. ಮ್ಯಾಗಿನ ಎಲ್ಲ ಮಹಿಳೆಯರಾಗ್ತಿದ್ರು. ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ಹೊಸ ಪಾರ್ಲಿಮೆಂಟ್ ಕಟ್ಟಿದ್ದೆ 850 ಕೆಪಾಸಿಟಿ. ಯಾಕೆ ಕಟ್ಟಿದ್ರು ಅಂದ್ರೆ ಮುಂದೆ ಫ್ಯೂಚರ್ ಇಟ್ಕೊಂಡೇ ನರೇಂದ್ರ ಮೋದಿಯವರು ಇಷ್ಟು ದೊಡ್ಡ ಒಂದು ಪಾರ್ಲಿಮೆಂಟ್ ಕಟ್ಟಿದ್ರು. ಆ ದುರ್ದೈವ ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯ ಸಿಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅನೇಕ ಸುಧಾರಣೆಗಳನ್ನು ತಗೊಂಡಂತ ಸಂವಿಧಾನದಲ್ಲಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅದನ್ನ ಪೂರ್ತಿ ನಾವು ಅವ್ರ ಜೀವನ ಚರಿತ್ರೆಯನ್ನು ಓದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ನೇರವಾದಿ ಇದ್ರು. ಅವ್ರು ಯಾರು ಗಾಂಧಿಗೆ ನೆಹರುಗೆ ಎಂದೂ ಗೌರವ ಕೊಡಲಿಲ್ಲ. ಅವ್ರು ಹೇಳ್ತಿದ್ರು, ಅವರು ಇವರಿಬ್ಬರು ಏನೋ ನಮಗೆ ನನ್ನ ಆತ್ಮಕ್ಕೆ ಒಪ್ಪುದಿಲ್ಲರು ಅನ್ನೋಂಥ ಮಾತು. ಯಾಕಂದ್ರೆ ಇಷ್ಟು ಧೈರ್ಯವಾಗಿ ಅವತ್ತು ಗಾಂಧಿ ಅಂದ್ರೆ ಭಯಂಕರ ಪವರ್ಫುಲ್ ಒಬ್ಬ ಮೇನ್ ಇಂಟರ್ನ್ಯಾಷನಲ್ ಲೀಡರು. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ ಅವರು, ಇಲ್ಲ ನನ್ನ ಆತ್ಮ ಒಪ್ಪುದಿಲ್ಲ ಅವ್ರಿಗೆ ಮಹಾತ್ಮ ಅಲ್ಲಕತ್ತೇಳಿ. ಇದನ್ನ ಯಾವ ಲೀಡರ್ನು ಅನ್ನೋ ಕಾಲ ಇದ್ದಿದ್ದಿಲ್ಲ ಅವಾಗ. ಅಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅನೇಕ ಪುಸ್ತಕಗಳನ್ನು ಬರೆದಾರೆ. ಸ್ವಂತ ಚಿಂತನೆ ಮಾಡಿ ಆರ್ಥಿಕ ನೀತಿ ಹೆಂಗಿರ್ಬೇಕು. ಅವರು ಎಕನಾಮಿಕ್ಸ್ನಾಗೂ ಡಾಕ್ಟರೇಟ್ ಪಡೆದವರು. ಅಂತ ಒಬ್ಬ ಮಹಾನ್ ವ್ಯಕ್ತಿನ ಇಷ್ಟು ದಿವಸ ನಮಗೂ ಗುರ್ತಿರ್ಲಿಲ್ಲ ಇತಿಹಾಸ. ನಾನು ವಿಧಾನಸಭೆಯಲ್ಲಿ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಒಂದು ವಾರ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಅವಾಗ ನಾನು ಅಂಬೇಡ್ಕರ್ ಅವ್ರದ ಪೂರ್ತಿ ಇತಿಹಾಸವನ್ನು ಓದಿ, ಅವ್ರ ಜೀವನ ಹೆಂಗೆ ನಡೆದ್ರು, ಅವ್ರು ಎಷ್ಟು ಕಷ್ಟಪಟ್ಟರು, ಅಸ್ಪೃಶ್ಯತೆ ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು, ಅವ್ರು ಯಾವ ರೀತಿ ವಿದೇಶಕ್ಕೆ ಕಲೀಲಿಕ್ಕೆ ಹೋದ್ರೆ ಅದಕ್ಕೆ ಸಹಾಯ ಮಾಡಿದವರು ಯಾರಪ್ಪ ಅಂದ್ರೆ ಬಡೋದಾದ ಗಾಯಕ್ವಾಡ್ ಅನ್ನೋಂಥ ರಾಜಮಂತನ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವಂಶ ಏನಿದೆ ಅದು ಕೊಲ್ಲಾಪುರದಲ್ಲಿ ಶಾಹು ಮಹಾರಾಜರು ಇಷ್ಟು ಅಂಬೇಡ್ಕರ್ ಅವರಿಗೆ ಅವ್ರನ್ನ ಪ್ರೀತಿ ಇತ್ತಂದ್ರೆ ಒಂದು ದಿವಸ ಅವ್ರು ಒಂದು ಪುಣೆದಲ್ಲಿ ಒಂದು ಮನೆಯೊಳಗೆ ಇರ್ತಾರ. ಅವ್ರು ಶಾಹು ಮಹಾರಾಜರೇ ಅವ್ರ ಮನೆಗೆ ಹೋಗ್ತಾರೆ, ಅಂಬೇಡ್ಕರ್ ಅವ್ರ ಮನೆಗೆ. ಆ ಮ್ಯಾಳ್ಗಿ ಮ್ಯಾಗಿಂದ ಅವ್ರ ಮನೆಯವ್ರು ನೋಡ್ತಾರ, ಮಹಾರಾಜರು ಇಲ್ಲಿ ಹೆಂಗೆ ಬರ್ತಾರೆ ಈ ನಮ್ಮ ಓಣ್ಯಾಗ ಅನ್ನೋಂಥದ್ದು. ಹೋಗಿ ಖುಷಿಯಿಂದ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅವ್ರು ಹೇಳ್ತಾರೆ, ಬಹುಶಃ ಈ ದೇಶದಲ್ಲಿ 2 ಮಹಾರಾಜರು ಸ್ವಾತಂತ್ರ್ಯ ಪೂರ್ವದಲ್ಲಿ ರಿಸರ್ವೇಶನ್ ಕೊಟ್ಟರು. 2 ಮಹಾರಾಜರು, ಒಂದು ಮೈಸೂರು ಮಹಾರಾಜರು, ಒಂದು ಕೋಲ್ಹಾಪುರದ ಶಾಹು ಮಹಾರಾಜರು. ಅವಾಗ ಹೆಣ್ಮಕ್ಳು ಹಾಸ್ಟೆಲ್ ಇರ್ತಿದ್ದಿಲ್ಲ. ಆದ್ರೆ ಅದನ್ನ ಪ್ರಾರಂಭ ಮಾಡಿದವರು ಕೋಲ್ಹಾಪುರದ ಶಾಹು ಮಹಾರಾಜರು. ಯಾಕಂದ್ರೆ ಶಿವಾಜಿ ಮಹಾರಾಜರ ಸಂತತಿನೇ ಅವರು. ಅಂತ ಒಂದು ಶ್ರೇಷ್ಠವಾದಂತ ಜನ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟವ್ರು ಅವರೇ. ಎಲ್ಲ ಸ್ಕಾಲರ್ಶಿಪ್ ಕೊಟ್ಟು ಅವನ್ನೆಲ್ಲ ಕಲಿಸಿ. ಆದ್ರೆ ಬಡೋದಾದ ಒಂದು ದೊಡ್ಡ ಅವ್ರನ್ನ ಇದು ಮಾಡ್ತಾರೆ, ಖಜಾಂಚಿನ. ಆದ್ರೆ ಅವತ್ತಿನ ಸಮಾಜ ನಿಮ್ಗೆ ಗುರ್ತದಲ್ಲಿ ಹೆಂಗೆ ಅಂದ್ರೆ ಅವ್ರಿಗೆ ಅಲ್ಲಿ ರೂಮ್ ಕೊಡೋದಿಲ್ಲ. ಯಾವುದೋ ಒಂದು ರೂಮ್ ಕೊಟ್ಟರು ಸಹಿತ ಹೊರಗೆ ಹಾಕ್ತಾರೆ ರಾತ್ರಿ. ಹಿಂಗೆಲ್ಲ ಅಂಬೇಡ್ಕರ್ ಅವರ ಇತಿಹಾಸ ಬಹಳ ದೊಡ್ಡದಿದೆ. ಆ ದುರ್ದೈವ ಅಂದ್ರೆ ಅವ್ರ ಬಗ್ಗೆ ನಮಗೇನೂ ಗುರ್ತೇ ಇಲ್ಲ. ಅದಕ್ಕೆ ಹೇಳಿದೆ ನಾವು ವಿಧಾನಸಭೆ ಒಳಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವಂಥ ಯೋಗ್ಯತೆ ಇರೋ ನಾಯಕ ಅವತ್ತು ಇದ್ರಂದ್ರೆ ಯಾರಾದ್ರೆ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸರು, ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ರೀತಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಸಂವಿಧಾನ ಬರೆದ್ರು, ಎಷ್ಟು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು. ನದಿಗಳಲ್ಲಿ ಅವತ್ತು ಬಾಯಿಗಳಲ್ಲಿ ನೀರು ತಗೊಳಕ್ ಬಿಡ್ತಿದ್ದಿಲ್ಲ, ಆ ಚಳವಳಿ ಮಾಡಿದ್ರು.
ಹಿಂದೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕಂತ ಬಹಳಷ್ಟು ಅವರು ಪ್ರಯತ್ನ ಮಾಡಿದ್ರು. ಆದರೆ ಅವತ್ತಿನ ಕಾಲದಲ್ಲಿ ಹಿಂದೂ ಸಮಾಜ ಸುಧಾರಣೆ ಆಗಲಿಲ್ಲ, ತಿಳ್ಕೊಳ್ಳಿಲ್ಲ. ಅದಕ್ಕೆ ಅವ್ರು 1932ರಾಗ ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾವು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ, ಆದರೆ ನಾನು ಸಾಯುವ ಮುಂದೆ ನಾನು ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ ಅನ್ನುವಂಥ ಪ್ರತಿಜ್ಞೆ ಮಾಡಿ 1956 ನಾಗ್ಪುರ್ನಾಗ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮನೇ ಯಾಕೆ ಸ್ವೀಕಾರ ಮಾಡಿದ್ರು? ಎಷ್ಟು ಅವ್ರದ್ದು ಮುಂದಿನ ಭವಿಷ್ಯದ ಬಗ್ಗೆ ಅಂಬೇಡ್ಕರ್ ಅವರು ಚಿಂತೆ ಮಾಡಿದ್ದಾರಂದ್ರೆ, ಭಾರತದಲ್ಲಿ ಭಾರತೀಯ ಸಂಸ್ಕೃತಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಒಂದು ಧರ್ಮ ಯಾವುದಪ್ಪ ಅಂದ್ರೆ ಹಿಂದೂ ಧರ್ಮ ಬಿಟ್ಟರೆ ಬೌದ್ಧ ಧರ್ಮದಾಗ ನಾವು ಸ್ವೀಕಾರ ಮಾಡಿದ್ರೆ ಭಾರತದ ಸುರಕ್ಷತೆಗಾಗಲಿ ಭಾರತದಲ್ಲಿರುವಂತಹ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು, ಇವತ್ತು ನನ್ನ ಬಗ್ಗೆ ಮೇಲ್ಜಾತಿಯವರು ಏನು ಅದಾರಲ್ಲ, ಏನೇನು ತಪ್ಪು ಭಾವನೆ ಇರ್ಬೋದು, ನಾನೊಬ್ಬ ಅಸ್ಪೃಶ್ಯ ಸಲುವಾಗಿ ಹೋರಾಟ ಮಾಡ್ತೀನಿ ಅಥವಾ ಮೇಲ್ಜಾತಿಯನ್ನ ನಾನು ದ್ವೇಷ ಮಾಡ್ತೀನಿ ಅಂತ ಭಾವನೆ ಇರ್ಬೋದು. ಮೊನ್ನೆ ನಾವು ವಿಧಾನಸಭೆ ಒಳಗೆ ಹೇಳಿದೆ, ಸಿದ್ದರಾಮಯ್ಯನವರಿದ್ರು, ಮಹಾದೇವಪ್ಪನವರಿದ್ರು, ಎಲ್ಲರಿದ್ದಾಗ ಹೇಳಿದೆ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಇವತ್ತು ನಾನು ಮಾಡ್ತಿರುವಂಥ ಕ್ರಾಂತಿಕಾರಿ ಬದಲಾವಣೆಗೆ ಈ ಮೇಲ್ಜಾತಿ ಅನ್ನುವಂಥ ವರ್ಗ ನನಗೆ ವಿರೋಧ ಮಾಡಬಹುದು, ಆದರೆ ಒಂದು ದಿವಸ ಈ ದೇಶದಲ್ಲಿ ನಾನು ಅವತ್ತ ಪ್ರಾರಂಭ ಮಾಡಿದಂಥ ಹೋರಾಟ ಇಡೀ ಹಿಂದೂ ಸಮಾಜ ಭಾರತವನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅಂತೇಳಿ ಮುಂದಿನ ಹಿಂದೂ ಯುವ ಜನಾಂಗ ತಿಳ್ಕೋತೇಳಿ ಅಂಬೇಡ್ಕರ್ ಹೇಳ್ತಾರೆ. ಇವೆಲ್ಲ ಯಾರ್ಯಾರು ನಮ್ಗೆ ಕಳಿಸ್ಯಾರ ನೀವೆಲ್ಲ ಅಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದು ಇಷ್ಟು ಅಧ್ಯಯನ ಮಾಡಿ ಸಂವಿಧಾನ ಬರೀದಂದ್ರೆ ಸಾಮಾನ್ಯದಲ್ಲಿ ಯಾರೂ ಸಹಕಾರ ಕೊಟ್ಟಿಲ್ಲ. ನಿಮ್ಗೆ ಒಳಗಿಂದ ಹೇಳ್ತೇನೆ, ಅದೇನು ಕಮಿಟಿ ಒಳಗಿದ್ರಲ್ಲ, ಇಬ್ಬರು ಮೀಟಿಂಗ್ಗೆ ಬರಲಿಲ್ಲ. ಒಬ್ಬ ಕಮಿಟಿ ಒಳಗಿದ್ದ ಫಾರಿನ್ದಾಗೆ ಇದ್ದ. ಕಾಶ್ಮೀರ ವಿಷಯ ಬಂತು, ಅಂಬೇಡ್ಕರ್ ಅವರು 370 ಕೊಡ್ಲಿಕ್ಕೆ ವಿರೋಧ ಮಾಡಿದ್ರು. ಬಟ್ ಒಂದು ದೇಶ ಐತಂದ್ರೆ ಒಂದೇ ಕಾನೂನು ಇರಬೇಕು, ಒಂದೇ ಸಂವಿಧಾನ ಇರಬೇಕು. ಆ ದುರ್ದೈವ ಅಂದ್ರೆ ಒಂದಿನ ಕೆಲವೊಂದು ಏನು ಶೇಖ್ ಅಬ್ದುಲ್ಲಾ ಒಬ್ಬ ಕಾಶ್ಮೀರದ ಬಹಳಷ್ಟು ನೆಹರು ಮೇಲೆ ಒತ್ತಾಯ ಮಾಡಿ ಇದು ವಲ್ಲಭಾಯ್ ಪಟೇಲರದು ಒಪ್ಪಿಗೆ ಇರಲಿಲ್ಲ. ಆದರೆ ಅಂಬೇಡ್ಕರ್ ಅವರು ಅನಿವಾರ್ಯವಾಗಿ ಆರ್ಟಿಕಲ್ 370 ಈ ದೇಶದಲ್ಲಿ ಜಮ್ಮು ಕಾಶ್ಮೀರ ಮೊದಲು ಹೆಂಗಿತ್ತು, ನರೇಂದ್ರ ಮೋದಿ ಅವರು ಈ ತೆಗೆದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ ಇವತ್ತು ಈ ಸತ್ಯ ಯಾರು ಹೇಳಿಲ್ಲ. ಜಮ್ಮು ಕಾಶ್ಮೀರ್ನಾಗ ರಿಸರ್ವೇಷನ್ ಇರಲಿಲ್ಲ, ನೌಕರಿ ಒಳಗೆ ರಿಸರ್ವೇಷನ್ ಇರಲಿಲ್ಲ, MLA ಆಗ್ಲಕ್ಕೆ ರಿಸರ್ವೇಷನ್ ಇರಲಿಲ್ಲ, ಗ್ರಾಮ ಪಂಚಾಯತಿಗೆ ರಿಸರ್ವೇಷನ್ ಇರಲಿಲ್ಲ, ಪುರಸಭೆ ಪಟ್ಟಣ ಪಂಚಾಯತಿಗೆ SC ST ಕಮ್ಯುನಿಟಿಯವರು ರಿಸರ್ವೇಷನ್ ಇರಲಿಲ್ಲ, ಸರ್ಕಾರಿ ನೌಕರಿ ಒಳಗೆ ಸಹಿತ ಇರಲಿಲ್ಲ. ಆರ್ಟಿಕಲ್ 370 ಅಲ್ಲಿ ಕಾನೂನು ಬೇರೆ, ಅಲ್ಲಿ ಧ್ವಜ ಇನ್ನೊಂದು ಧ್ವಜ ಇತ್ತು. ಒಂದು ದೇಶದಾಗ 2 ಧ್ವಜ, 2 ಸಂವಿಧಾನ, 2 ರೀತಿ ಆಡಳಿತ ಬೇಡ ಅಂತ ಹೇಳಿ ಹಿಂದೆ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಹೋರಾಟ ಮಾಡಿ ಅವರು ಕೊಲೆ ಆಗ್ತದೆ ಕಾಶ್ಮೀರದಲ್ಲಿ. ಅವಾಗ ಅಂಬೇಡ್ಕರ್ ಅವರು ಅವಾಗನೇ ಹೇಳಿದ್ರು 2 ಸಂವಿಧಾನವನ್ನು ಒಪ್ಪಿರಲಿಲ್ಲ. ಆದರೆ ನೆಹರು ಭಯಂಕರ ಪ್ರೆಷರ್ ಮಾಡಿದ್ರಿಂದ ಅನಿವಾರ್ಯವಾಗಿ ಆರ್ಟಿಕಲ್ ಒಂದು ನನ್ನ ಕರ್ತವ್ಯ ಅಂತ ಹೇಳಿ ತಿಳ್ಕೊಂಡು ಕೆಲವೊಂದು ಅಪಮಾನಗಳನ್ನು ಸಹಿಸಿ ನಾನು ಸಂವಿಧಾನ ಬರೆದೇನೆ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂದ್ರೆ ಪೂರ್ತಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಸಾಕ್ಷಿಯಾಗಿ ಅವ್ರ ಮನಸ್ಸಿನಿಂದ ಬರೀಲಿಕ್ಕೆ ಬಿಡಲೇ ಇಲ್ಲ. ನೋಡ್ರಲ್ಲ, ಯಾರು 7 ಮಂದಿನೋ 9 ಮಂದಿ ಕಾನ್ಸ್ಟಿಟ್ಯೂಷನ್ ಏನೋ ಒಂದು ಇದು ಮಾಡಿದ್ರು ಸಮಿತಿ, ಅದ್ರೊಳಗೆ 2-3 ಮಂದಿ ಸಭೆಗೆ ಬರ್ತಿದ್ದಿಲ್ಲ, ಅವ್ರು ವಿರೋಧ ಮಾಡ್ಕೋತಿ ಬಂದರು. ಅವ್ರು ಯಾರ ಹೆಸರು ಅದಾವ ನೀವು ನಾಳೆ ಇತಿಹಾಸ ತೆಗೆದು ನೋಡ್ರಿ, ಯಾರ್ಯಾರು ವಿರೋಧ ಮಾಡೋದು ಸಂವಿಧಾನ ಮಾಡಾಗ. ಯಾರನ್ನೋ ಒಬ್ಬ ವಿದೇಶದವನೊಬ್ಬನ ಸಂವಿಧಾನ ಬರೀಲಿಕ್ಕೆ ನೆಹರು ಇದು ಮಾಡಿದ್ರು. ಅವಾಗ ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕರೆದು, ಇಲ್ಲಪ್ಪ ಅಂಬೇಡ್ಕರ್ ಅವರು ನಮ್ಮ ದೇಶನಾಗನೇ ಅತಿ ಹೆಚ್ಚು ಶಿಕ್ಷಣವನ್ನು ಪಡೆದಂಥ ಒಬ್ಬ ವ್ಯಕ್ತಿ ಅದಾರ, ಮೇಧಾವಿ ಅದಾರ, ಅವರೇ ಭಾರತದ ಸಂವಿಧಾನ ಬರೀಬೇಕಂದಾಗ ನೆಹರು ಕೈ ಬಿಟ್ಟು ಯಾವುದೋ ಒಬ್ಬ ಫಾರಿನ್ನವರು ಕೊಟ್ಟಿದ್ರು. 1-2 ದಿವಸದ ನಾವು ಸಂವಿಧಾನ ಬರ್ತಿದ್ದೇನೋ ಹಿಂಗೆ ಹೆಸರೈತೆ ಒಂದು. ಈ ರೀತಿ ಎಲ್ಲ ಸಂದರ್ಭಗಳಲ್ಲಿ ಅವ್ರು ಪಟ್ಟಂಥ ಕಷ್ಟ, ಅಪಮಾನ,
ಅವ್ರ ತಂದೆ ರಾಮ್ಜಿ ಅವರು ಮಿಲಿಟರಿ ಒಳಗೆ ಆಫೀಸರ್ ಇದ್ರು. ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಕಡೆ, ನಂದು ಇಷ್ಟು ಇಂಗ್ಲೀಷ್ ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ಹ್ಯಾಂಡ್ ರೈಟಿಂಗ್ ನೋಡಿರಲಿಲ್ಲ ಅಂಬೇಡ್ಕರ್ ಅವ್ರ ಸಹಿ ಹೆಂಗೈತಿ ಅವತ್ತಿನ ಕಾಲದಾಗ. ಅದಕ್ಕೇನು ಹೇಳ್ತಾರೆ ಗೊತ್ತೈತೆ ಅಂಬೇಡ್ಕರ್ ತಮ್ಮ ಜೀವನ ಚರಿತ್ರೆ ಒಳಗೆ, ನಂದು ಇಂಗ್ಲೀಷು ಮತ್ತು ಇಷ್ಟು ಇದೆಲ್ಲ ಇದು ಎಷ್ಟು ಚೆನ್ನಾಗಿರ್ಬೇಕಾದ್ರೆ ನನ್ನ ತಂದೆ ಕಾರಣ ಅಂತಂದ್ರೆ ರಾಮ್ಜಿ ಸಹಿತ ಎಷ್ಟು ಎಜುಕೇಟೆಡ್ ಇರ್ಬೇಕು ಅವ್ರ ತಂದೆಯವರು. ಪ್ರಿನ್ಸಿಪಾಲ್ ಇರ್ತಾರೆ, ಒಬ್ಬ ಬ್ರಿಟಿಷ್ ಪ್ರಿನ್ಸಿಪಾಲು ರಿಟೈರ್ ಆಗಿರ್ತಾನೆ, ಮುಂದೆ ಯಾರನ್ನೂ ನಾವು ಇದು ಮಾಡಿರೋದಿಲ್ಲ. ಅವಾಗ ಅಂಬೇಡ್ಕರ್ ಅವರ ತಂದೆ ಇನ್ಚಾರ್ಜ್ ಪ್ರಿನ್ಸಿಪಾಲ್ರಾಗಿ ಏನವರು ಇದು ಐತಲ್ಲ ಮಿಲಿಟ್ರಿ ಕ್ಯಾಂಪಸ್ನಾಗ ಅವ್ರು ಕೆಲಸ ಮಾಡೋದಂತ. ಇತಿ ಅಂಬೇಡ್ಕರ್ ಅವ್ರನ್ನ ನಾವು ಯಾರೂ ಉದ್ದೇಶ ಮಾಡಲಿಲ್ಲ. ಅವ್ರು ತೊಂದರೆ ಕೊಟ್ಟು ಸಣ್ಣ ಮಗು ಇದ್ದಾಗ ಮೊದಲ ಅಂಬೇಡ್ಕರ್ ಅವರ ಹೆಸರು ಅಡ್ಡ ಹೆಸರು ಏನಿತ್ತು, ಸತ್ಪಾಲ್ ಅಂತಿತ್ತು. ಅವ್ರಿಗೊಬ್ಬ ಗುರು ಕಲಿಸದ, ಕೇಶವ ಅಂಬೇಡ್ಕರ್ ಅಂತೇಳಿ ಒಬ್ಬ ಗುರು. ಬ್ರಾಹ್ಮಣರಿದ್ದರೂ ಸಹಿತ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯಿಂದ ಶಿಕ್ಷಣ ಕೊಡೋದ್ರಾಗ ಸಹಾಯ ಮಾಡಿದ್ರು ಅಂತೇಳಿ ಅಂಬೇಡ್ಕರ್ ಅವ್ರು ಒಂದು ದಿವಸ ಕೇಳಿದ್ರು, ನನಗೆ ಯಾಕೋ ಭಾಳ ಇದು ಮಾಡ್ತಾರೆ ಈ ಹೆಸರಿನಿಂದ, ಅದಕ್ಕೆ ಬೇಡ ಭೀಮಾ ನೀನು ನನ್ನ ಅಡ್ಡ ಹೆಸರು ಇಟ್ಕೋತೇಳಿ ಅಂಬೇಡ್ಕರ್ ಅನ್ನುವಂಥ ಅಡ್ಡ ಹೆಸರು ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದೆ ಒಂದು ದಿವಸ ಭಾಳ ದೊಡ್ಡ ಏನು LLB ಎಲ್ಲ ಬ್ಯಾರಿಸ್ಟರ್ ತೊಗೊಂಡ್ಮ್ಯಾಗ ಅವ್ರ ಶಿಷ್ಯ ಅವ್ರ ಟೀಚರ್ ಹೋಗ್ತಾರ ಮನೆಗೆ, ನಮ್ಮ ಭೀಮ ಭಾಳ ಕಲ್ತು ಬಂದಾನಂತೇಳಿ ಹೋದ್ರೆ, ಅದೇ ಬಾಬಾ ಸಾಹೇಬರು ಅವ್ರನ್ನ ಅತ್ಯಂತ ಹೃದಯಪೂರ್ವಕ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಭಾಳ ಖುಷಿ ಪಡ್ತಾರೆ. ಇಲ್ಲಪ್ಪ, ಇಷ್ಟು ಕಷ್ಟದಿಂದ ಬೆಳೆದು ನೀವು ದೊಡ್ಡ ವ್ಯಕ್ತಿಯಾಗಿ ಭಾಳ ಸಂತೋಷ ಆಗೈತೆ ಅನ್ನೋಂಥ ಕಣ್ಣೀರು ಆನಂದ ಬಾಷ್ಪ ಹಾಕಿದಂಥ ಇತಿಹಾಸ ಇವತ್ತಿದೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಭಾರತ ಅವರು ಒಂದು ದಲಿತ ಸ್ಥಾನ ಬೇಡಬಹುದಾಗಿತ್ತು. ಪಾಕಿಸ್ತಾನ ಬೇಡುವಾಗ ನಮಗೊಂದು ಕೊಟ್ಬಿಟ್ರಪ್ಪ, ಇವ್ರು ಹಿಂದೂಗಳು ಜೋಡ ನಡೀದಿಲ್ಲ, ಇವ್ರ ಅಸ್ಪೃಶ್ಯತೆ ಇವ್ರ ಅನ್ಯಾಯ ನಮ್ಗೆ ತಡೆದಾಗೋದಿಲ್ಲ ತಡೆ. ಆದ್ರೆ ಅಂಬೇಡ್ಕರ್ ಎಂದೂ ಬೇರೆ ದಲಿತ ಸ್ಥಾನ ಬೇಡಲಾರ್ದೆ ಇಲ್ಲೇ ನಾವು ಹೋರಾಟ ಮಾಡಿ ಗೆಲ್ಲಬೇಕು. ಅದೇ ಅವ್ರು ಹೇಳಿದ್ದು, ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ. ಇಲ್ಲೇ ನಾವು ಬಡದಾಡೋನು, ಇಲ್ಲೇ ದೊಡ್ಡವರಾಗೋಣ ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಅವರು ಇಂಥ ಒಂದು ಮಹಾನ್ ಕಾರ್ಯ ಮಾಡ್ಯಾರ. ಆದರೆ ಅದು ಏನಾಗಿದೆ ಅಂದರೆ, ನಮ್ಮ ಯುವ ಜನಾಂಗಕ್ಕೆ ಅಂಬೇಡ್ಕರ್ ಅವರು ಅವ್ರ ಇತಿಹಾಸವನ್ನು ನೀವೆಲ್ಲ ಓದ್ರಿ. ಅದಕ್ಕೆ ನಾ ಏನು ಮಾಡಿ, ನಮ್ಮ ಇಂಡಿಯವ್ರು ಅದಾರ, ಇಲ್ಲಿ ತಹಸೀಲ್ದಾರ್ ಅದಾರ, ಇದಾಗಿ ನಮ್ಮ ಇವ್ರಿಗೆ ಹೇಳಿದೆ, ಲ್ಯಾಂಡ್ ಆರ್ಮಿ ಅವ್ರಿಗೆ ಒಂದು ರೂಮ್ ಅದ್ರಾಗ ಸಪ್ರೇಟ್ ಒಂದು ರೂಮ್ ಮಾಡಿಕೊಡ್ರಿ. ಅಲ್ಲೆಲ್ಲ ಅಂಬೇಡ್ಕರ್ ಅವರ ಭಾಷಣಗಳು, ಅಂಬೇಡ್ಕರ್ ಅವ್ರ ಜೀವನದ ಬಗ್ಗೆ ಇರುವಂಥ ಎಲ್ಲ ಒಂದು 2-3 ಲಕ್ಷ ರೂಪಾಯಿ ಬುಕ್ ಆಗಲ್ಲ, ಅವೆಲ್ಲ ನಾನು ಕೊಡ್ತೀನಿ. ಮತ್ತು ಅದ್ರ ಜೋಡ ಕಾಂಪಿಟೇಟಿವ್ ಎಕ್ಸಾಮಕ್ಕೆ ಏನು ಬೇಕು ಇಲ್ಲೇನೆ ಎಲ್ಲಾನು ವ್ಯವಸ್ಥೆನ ಮಾಡ್ತೇನೆ. ಅವ್ರಿಗೆ ಕಂಪ್ಯೂಟರ್ ಯಾವುದು ಅಂದರೆ ಒಂದು ಸಣ್ಣ ಲೈಬ್ರರಿ ಮಾಡ್ತೀವಿ, ಅದ್ರಾಗ ಕಂಪ್ಯೂಟರ್ ಕೊಡ್ತೀವಿ, ಆನ್ಲೈನ್ದಾಗೂ ನೀವು ಇದು ಮಾಡ್ಲಿಕ್ಕೆ ಬರ್ತದೆ. ಮತ್ತು ಪುಸ್ತಕಗಳು ಯಾವ್ಯಾವ ಅಂಬೇಡ್ಕರ್ ಅವರು ಎಷ್ಟು ಅವ್ರ ಸ್ವಂತ ರಚಿಸಿದಂಥ ಪುಸ್ತಕಗಳು. ಮತ್ತು ನೀವೆಲ್ಲ ಖಾಲಿ ಈ ಭಾಳ ನಾವು ಕಲ್ಯಾಣ ಇದೇನು ಸಮುದಾಯ ಭವನ ಕಟ್ತೀವಲ್ಲ, ಎಷ್ಟು ಭಾಳ ಅದ್ರ ತಿಂಗಳು ಒಂದು ವರ್ಷನಾಗ ಒಂದು 30-35 ಲಗ್ನ ಆಗ್ಬೋದು. ಅಟ್ಟು ಬಿಟ್ಟರೆ ಅದು ಖಾಲಿನೇ ಇರ್ತದೆ. ಅದು ಬೇರೆ ಚಟುವಟಿಕೆಗೆ ಉಪಯೋಗ ಆಗಲಾರ್ದೇ ನಮ್ಗೇನು ನಿಮ್ಮ ಇಲ್ಲಿ ಮಕ್ಕಳು ಅದಾರಲ್ಲ, ಯಾರು ಎಲ್ಲ ತೊರವಿ ಸಾಹೇಬ್ರು ಅದು ದೊಡ್ಡ ಅಲ್ಲಿ ಯಾರು ನಮ್ಮ ದೊಡ್ಡ ಮನೆಗೆ ಹೋಗಿದ್ದೀವಲ್ಲ, ಯಾರು ಅವರು ನಮ್ಮ IAS ಅಧಿಕಾರಿ ರಾಹುಲ್ ಸಿಂಧಿ ಅವರ ಮಾವರು ಮನೆ ನಮ್ಮ ಮಗನ ಲಗ್ನಕ್ಕೆ ಬಂದಿದ್ರು. ಅವ್ರ ಮಾವರು ಎಲ್ಲರೂ ಕೂಡ ಬಂದಿದ್ರು. ಅವ್ರು ಹೇಳಿದ್ರು, ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಲಗ್ನದಾಗೆ ಹೋಗಿದ್ದೆ. ಅಂದ್ರೆ ಇಂಥ IAS, IFS ಇಂತಿಂಥ ಒಳ್ಳೆ ಹುದ್ದೆ ಇವತ್ತೇನಾದ್ರು ಸಿಕ್ಕಿದ್ರೆ ಯಾರಿಂದಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಅದಕ್ಕೆ ನೋಡ್ರಿ, ಇವತ್ತು ರಾಹುಲ್ ಸಿಂಧಿ ನಮ್ಮಲ್ಲಿ CO ಇದ್ರು, ಈಗ ಬೆಳಗಾವ್ಗೆ ಅದಾರ. ಮನೆ ಬೆಳಗಾವ್ಗೆ ಹೋದಾಗ ಎಷ್ಟೋ ನಮ್ದೊಂದು ಆತ್ಮೀಯತೆ ಅಂದ್ರೆ ಇವರಿಬ್ರು ಬಂದಿದ್ರು ಮನೆ ಲಗ್ನದಾಗ. ಒಂದು ದಿವಸ ರಾತ್ರಿ ಬಂದಿದ್ರು, ಖುಷಿ ಪಟ್ಟು ಹೋದ್ರು. ನಾನು ಹೇಳಿದೆ, ಸಾಹೇಬ್ರ ನೀವೇನು ನಿಮ್ಮ ಮನೆಗೆ ಬಂದಿದ್ಯಾ, ರೇಣುಕಾ ಎಲ್ಲ ಮುಂದೆ ಭಾಳ ದೊಡ್ಡ ಫೋಟೋ ಹಾಕಿದ್ರು, ಅದು ನೋಡಿ ಬಂದೆ ಅಂತೇಳಿ ಎಲ್ಲ ಮುಂದೆ ದೊಡ್ಡ ಫೋಟೋ ಹಾಕಿದ್ರು. ಅಂದ್ರೆ ಮೂಲ ಏನೂ ಬಿಟ್ಟಿಲ್ಲ ಅಷ್ಟೇ. IAS, IPS, IFS ಎಲ್ಲ ಇದ್ರೂ ಸಹಿತ ತೊರವಿ ಊರು ಬಿಟ್ಟೆಲ್ಲ ತೊರವಿಯಾಗೆ ಮನೆ ಕಟ್ಟ್ಯಾರ. ಅಂದ್ರೆ ಏನು, ಮೂಲ ಎಲ್ಲಿ ಇರ್ತೀವೋ ಅದನ್ನು ಬಿಡಬಾರ್ದು. ನಾವು ಎಲ್ಲಿ ಹುಟ್ಟಿರ್ತೀವಲ್ಲ ಅದನ್ನು ಬಿಡಬಾರ್ದು. ಆ ರೀತಿ ಇವತ್ತು ಅಂಬೇಡ್ಕರ್ ಅವರು ಒಂದೇ ಸಮುದಾಯಕ್ಕೆ ನಾಯಕರಲ್ಲ,
ಅವ್ರು ಇಡೀ ಭಾರತದ ನಾಯಕರು. ಅವ್ರ ಗಾಂಧಿ ಅಷ್ಟೇ ಶ್ರೇಷ್ಠರು, ಅವ್ರಿಗಿಂತ ಏನು ಕಡಿಮೆ ಇಲ್ಲ. ಇದು ಏನದಲ್ಲ, ನಾ ಅದೇ ಹೇಳ್ತಿಲ್ಲ, ಸ್ಟೇಷನ್ ರೋಡ್ ಅಂತ ಹೆಸರಿತ್ತು ನಮ್ದು. ಅವತ್ತು ನಾನು ಚೇಂಜ್ ಮಾಡೋದನ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತ ಮಾಡಿದೆ. ಬಾಬು ಜಗಜೀವನರಾಮ್ ಮೂರ್ತಿ ಸಲ ಪಾಪ ಎಷ್ಟು ಹೋರಾಟ ಮಾಡ್ತಿದ್ರು. ಒಂದ್ ಯಾವ್ದೋ ಮೂರ್ತಿ ಕೊಟ್ಟಿದ್ರು ಇಂಡಿಯವ್ರು, ನೀವು ಬರೋಕ್ಕಿಂತ ಮುಂಚೆ ಅದೇನೋ ತಿಂದು ಕಲಸ ಮಾಡಿಬಿಟ್ರು. ಅದೇನೋ ಮೂರ್ತಿನೇ ಇರಲಿಲ್ಲ. 4-5 ಲಕ್ಷ ರೂಪಾಯಿ ಅವ್ರಿಗೆ ರೊಕ್ಕನೂ ಹೋಗೈತಿ ಮೂರ್ತಿಯವನಿಗೆ. ಹಿಂಗಾಗಿ ಕಡೆಗೆ ನಾನೇ ಅದನ್ನ ಈ ಜಗಜೀವನರಾಮ್ರದ್ದು ಈ ಕುರ್ಸಿವಲ್ರಿ ಮೂರ್ತಿ, ಅದು ಸೈನಿಕ್ ಸ್ಕೂಲ್ ಜಾಗ. ಅವರಿಗೆ ಹೆಂಗೆ ಅನ್ಸಿಸ್ತದೆ ಅಂದ್ರೆ 5 ಕೋಟಿ ರೂಪಾಯಿ ರೊಕ್ಕ ಡೆವಲಪ್ ಬೇಕಾಗಿತ್ತು. ಪ್ರಿನ್ಸಿಪಾಲ್ ಹೇಳಿದೆ, ಇಷ್ಟು ಜಾಗ ನಮ್ಮ ಜಗಜೀವನರಾಮ್ ಇದಕ್ಕೆ ಬಿಡಬೇಕು, ಅಂದ್ರೆ ನಿಮ್ಮ 5 ಕೋಟಿ ಕೊಡ್ತೀನಿ, ಇಲ್ಲ ಕ್ಯಾನ್ಸಲ್ ಅಂದೆ. ಇಲ್ಲೇ ತೊಗೊಂಡ್ಬಿಡ್ರಿ ಸರ್ ನೀವು, आप ले लो सर, हम कुछ उसको ऑब्जेक्शन नहीं काटेंगे तो सर ठीक है. ಇವತ್ತು ಎಷ್ಟು ಚಂದ ಒಂದು ಬಾಬು ಜಗಜೀವನರಾಮ್ರದ್ದು ಅಂದ್ರೆ ಈ ಬಿಜಾಪುರನಾಗ ಎಲ್ಲ ಸತ್ಪುರುಷರ ಹೆಸರೇ ಇಟ್ಟೇನೆ. ನಾನು ಹೆಸರೇನು ಇಟ್ಕೊಂಡೆ, ಯಾವ್ದಾರು ರೋಡಿಗೆ ನಾನು ಹೆಸರು ಇಟ್ಕೊಂಡೆ, ಎಲ್ಲಿಯೂ ನಾನು ಹೆಸರು ಇಟ್ಕೊಂಡೆ. ಒಂದು ಯಾವುದೋ ಓಣ್ಯಾನವ್ರ ಹೆಣ್ಮಕ್ಳು ನಿಮ್ಮ ಹೆಸರು ಇಡ್ತಂದ್ರೆ ಬೇಡ ತಂದೆ, ನಾನು ಜೀವಂತ ಇದ್ದೀನಿ ಬೇಡ ತಂದೆ. ಅದಕ್ಕೆ ನೀವು ಇಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಸ್ರಿ. ಇಂಗ್ಲೀಷ್ ಸ್ಕೂಲ್ನು ಈಗ ಸ್ಯಾಂಕ್ಷನ್ ಆಗೈತಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನು ಇಲ್ಲಿ 4 ಕೋಟಿ ರೂಪಾಯಿದಲ್ಲಿ ತೊರವಿಯಲ್ಲಿ ಕಟ್ಲಾಕತ್ತೀವಿ. ಅದಕ್ಕೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು, ನಮ್ಮ AW ಅವರು, PD ಅವರಿಗೆಲ್ಲ ಹೇಳೀನಿ, ಆದಷ್ಟು ಅದು 4 ಎಕರೆ ನಮ್ಮ BM ಪಾಲ್ಟ್ರದ್ದು ಒಂದು ಸ್ಮಾರಕವಾಗಿ ಒಂದು ಸಾಲಿ ಕಟ್ತೀನಿ ಅಂತ ಅವರು ಒಂದೇನೋ ನಿರ್ಣಯ ತೊಗೊಂಡಾರ. ಅದು ಒಳ್ಳೆಯದು, ಅವರೂ ಮಾಡಲಿ. ನಮ್ಮದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬರ್ತದೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬರ್ತದೆ. 4 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಆಗ್ತೈತೆ, ಒಂದು ಒಳ್ಳೆ ಸ್ಕೂಲ್ ಆಗ್ತದೆ. ನಿಮಗೆ ಏನೇನು ಬೇಕು, ಒಂದು ಗ್ರಂಥಾಲಯಕ್ಕೆ ಸ್ವಲ್ಪ ನೀವು ಪ್ರಯೋಜನ ಮಾಡಿ ಕೊಟ್ಬಿಡ್ರಿ. ಪುಸ್ತಕ, ಕಂಪ್ಯೂಟರ್ ಎಲ್ಲ ನಾ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀನಿ. ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ ಜನರಲ್ದಾಗ ಸಹಿತ ನೀವು ರ್ಯಾಂಕ್ ಬರಂಗಾಗ್ರಿ. ಇದರಿಂದ ಹೊರಗೆ ಬಂದು ಎಷ್ಟೋ ಮಂದಿ ಈಗ ಜನರಲ್ ಮೀರಿ ಸಣ್ಣ ಅದಾರ. ಈಗ ಏನು ಯಾರು ಜಾತಿದು ಆಸ್ತಿ ಇಲ್ಲ, ಇವತ್ತು ಬುದ್ಧಿವಂತಿಕೆ ಅನ್ನೋದು. ಇದು ಎಲ್ಲ ಮಕ್ಕಳು ರ್ಯಾಂಕ್ ಹೋಲ್ಡ್ರು. ಎಂತಿದ್ದ ನಮ್ಮ ಸ್ಕೂಲ್ನಾಗೆ ಎಷ್ಟು ಮಂದಿ ಹುಡುಗರು ನೋಡ್ತೀನಿ ನಾನು, ಅವರು ಅಷ್ಟು ಈಗಿನ ಹುಡುಗರು ಇದು ಭಾಳ ಇದು ಐತ್ರಿ. ಏನ್ರಿ IQ ಐತ್ರಿ ಏನೈತ್ರಿ ಸರ್? ನಾವು ಕಲಿಯಾಗ ನಮ್ಮ 35 ತೊಗೊಂಡ್ರೆ ರಗಡ ಆಗ್ತೈತ್ರಿ ND ಸಾಹೇಬ್ರ. ಹೆಂಗಾರ ಮಾಡಿ ಈ ಪರೀಕ್ಷೆ ಬರ್ತಾವ. ಯಾವಾಗ ಗಣಿತ ವಿಜ್ಞಾನ ಅಂದ್ರೆ ತೆಲಿಗೆ ಹಾಕ್ತಿದ್ದಿಲ್ಲ. ಏನಾರು ಮಾಡ್ಬೋದೇವ್ರ 35 ಹಾಕ್ಸು, ಹನುಮಂತವ್ರಿಗೆ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಮಾಡ್ಕೊತಿದ್ದೀವಿ. ಈಗಿನವ್ರ ಅವ್ರ ಬುಕ್ಸ್ ನೋಡಿದ್ರೆ ನಾವು ನೋಡೋದು ಆ ಬುಕ್ಕ ತೆಗಿಲಿಕ್ಕೆ ಆಗೋದು. ನಮ್ಮ ಮಕ್ಕಳದು ನೋಡ್ತಿದ್ದೆ ಸಣ್ಣ ಇಟ್ಟಿಟ್ಟು ದೊಡ್ಡ ಬುಕ್ ರೀ, CBSE. ಅವು ಏನು ನಮಗೆ ತಿಳಿತಿದ್ದಿಲ್ಲ ಅವು. ಅಂದ್ರೆ ಈಗಿನ ಜನ್ರೇಷನ್ ಭಾಳ ಶಾರ್ಪ್ ಐತಿ. ಅದಕ್ಕೆ ಯಾವುದೂ ಕಳಂಕಿಲ್ಲ, ಜಾತಿದಿಲ್ಲ. ಎಂತಿಂಥ ಮಕ್ಕಳು ಇವತ್ತು ಎಂತಿಂಥ ಶ್ರೇಷ್ಠ ಇದ್ರಾಗ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ತೊರವಿಯವರು ಸಹಿತ, ತೊರವಿಯವ್ರಂತೂ ಇತಿಹಾಸ ಐತಿ ಬಿಡ್ರಿ. IAS IPS ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ನಾಗ ಇದ್ದವ್ರು ಅದಾರೆ. ಇನ್ನೂ ಹೆಚ್ಚು ಜನ ಇವತ್ತು ಈ ಶಿಕ್ಷಣ ಕಲೀಲಿ. ಈ ಸಮುದಾಯ ಭವನ ಒಳ್ಳೆಯ ಕೆಲಸ. ನಮ್ಮ ಹೆಣ್ಮಕ್ಳು ಇಲ್ಲದಿರಿ, ನಿಮ್ಮ ಅಕ್ಕನ ಬಳಗ ಅವು ಇವು ಮೀಟಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲಿ ಪಡಿದೋದು ಮಾಡಬೇಡ್ರಿ, ಪರ್ಸಿ ಹೊಡಿದೋದು. ಯಾವಾಗಲೂ ಕೀಲಿ ಹಾಕಿ ಭದ್ರ ಇಟ್ಕೋರಿ. ಯಾಕಂದ್ರೆ ಇದೊಂದು ದೊಡ್ಡ ಆಸ್ತಿ. ಈ ಆಸ್ತಿ ಏನಾಗ್ತದೆ ಅಂದ್ರೆ ಮುಂದೆ ಒಂದು 100 ಹುಡುಗರು ಚಲೋ ಲೈಬ್ರರಿ ಒಳಗೆ ಕಲ್ತು ದೊಡ್ಡವ್ರು ಆತಂದ್ರೆ, ಒಳ್ಳೆಯ ಅಧಿಕಾರಿ ಆಗಿಬಿಟ್ರಂದ್ರೆ, ಈ 2 ಕೋಟಿ ರೂಪಾಯಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಾವು ಕಟ್ಟಿದ್ದು ತೊರೆಯೊಳಗೆ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.